ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನಿಷ್ಠ ಅಂಕಗಳ ವಿಷಯದ ಬಗ್ಗೆ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆಯಬೇಕು, ಒಟ್ಟಾರೆ ಅಂಕಗಳೆಷ್ಟು ಎಂಬ ವಿಷಯವನ್ನು ತಿಳಿಯೋಣ. ಈ ಮೊದಲು ಪ್ರತಿ ವಿಷಯದ 100 ಅಂಕಗಳಿಗೆ ಕನಿಷ್ಠ 35% ಅಂಕಗಳನ್ನು ಪಡೆದರೆ ಉತ್ತೀರ್ಣರಾಗುತ್ತಿದ್ದರು. ಅದರಲ್ಲೂ ಬಾಹ್ಯ ಪರೀಕ್ಷೆಯಲ್ಲಿ ಕನಿಷ್ಠ, ಆಂತರಿಕ ಪರೀಕ್ಷೆಯಲ್ಲಿ ಇಷ್ಟು ಕನಿಷ್ಠ ಎಂಬ ನಿಯಮ ಮಾಡಿತ್ತು. ಆದರೆ ಈಗಿನ ಬದಲಾವಣೆಯಲ್ಲಿ ಬಾಹ್ಯ ಮತ್ತು ಆಂತರಿಕ ಅಂಕಗಳನ್ನು ಸೇರಿಸಿ ಒಟ್ಟಾರೆ 33% ಅಂಕ ಪಡೆದರೆ ಸಾಕು, ಉತ್ತೀರ್ಣರಾಗುವರು. ಎಲ್ಲಾ ವಿಷಯಗಳಿಂದ 33%ರಂತೆ ಒಟ್ಟು 206 ಅಂಕಗಳನ್ನು ಪಡೆದರೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ 3 ಪ್ರಯತ್ನಗಳಿಗೆ ಅವಕಾಶ ನೀಡಲಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ಕನಿಷ್ಠ ಅಂಕಗಳ ಬಗ್ಗೆ ಹೆಚ್ಚು ವಿಚಾರ ಮಾಡದೆ ಹೆಚ್ಚಿನ ವಿದ್ಯಾಭ್ಯಾಸ ನಡೆಸಿ ಹೆಚ್ಚಿನ ಅಂಕ ಪಡೆಯುವಂತಾಗಲಿ. ಎಲ್ಲರಿಗೂ ಶುಭವಾಗಲಿ.